ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದ್ರಿ? ಆರಾಮದಿರಿ? ನಾವು ಕೂಡ ಆರಾಮದಿವಿ ನೋಡ್ರಿ. ಇವತ್ತಿನ ಲಾಗಲ್ಲಿ ಏನಪ್ಪ ಅಂತಂದ್ರೆ ಊರಿಗೆ ಹೊರಟಿದ್ದೀನಿ, ಅಂದರೆ ತವ್ರ ಮನೆಗೆ ಹೊರಟಿದ್ದೀನಿ. ಮನೆ ಓಪನಿಂಗ್ ಇದೆ, ಊರಿಗೆ ಹೊರಟಿದ್ದೀನಿ ಸ್ನೇಹಿತರೆ. ಎಲ್ಲ ಬ್ಯಾಗೆಲ್ಲ ಪ್ಯಾಕ್ ಮಾಡಿದ್ದೀನಿ, ರೆಡಿ ಆಗಿದ್ದೀನಿ, ಊರಿಗೆ ಹೊರಟಿದ್ದೀನಿ. ಅಲ್ಲಿ ಹೋದ್ಮೇಲೆ ಅಲ್ಲಿ ದಿನಚರಿ ಹೆಂಗಿರುತ್ತಾ ಅಂತೇಳಿ ತವ್ರ ಮನೆ ರೊಟ್ಟಿನ ತೊಗೊತೀನಿ ಅಂತ. ಓಕೆ ಸ್ನೇಹಿತರೆ, ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ಅಂತ. ಓಕೆ ಸ್ನೇಹಿತರೆ, ಇವಾಗ ಹೊರಟಿದ್ದೇವೆ ನೋಡಿ ಊರಿಗೆ. ಇನ್ನೊಂದು ಏನು ಗೊತ್ತಾ ಸ್ನೇಹಿತರೆ, ನಿಮಗೆ ಯಾವಾಗಿಂದ ಸ್ತ್ರೀ ಶಕ್ತಿ ಅಂತ ಆಗಿದೆ, ಆಧಾರ್ ಕಾರ್ಡ್ ಇಂದ ಬಸ್ಸು ಟಿಕೆಟ್ ಯಾವಾಗ ಫ್ರೀ ಆಗಿದೆ ಆವಾಗಿಂದ ಹೇಳ್ತೀನಿ, ಒಂದು ಬಸ್ಸಲ್ಲೂ ಫ್ರೀ ಅನ್ನೋದೇ ಇಲ್ಲ. ಆ ಥರ ನೋಡಿ, ಅದರಲ್ಲಿ ನಾವು ಹೊರಟಿರೋ ಬಸ್ಸಲ್ಲಿ ಫ್ರೀ ಇದ್ದಿದ್ದಿಲ್ಲ, ದುಡ್ಡು ಕೊಟ್ಟು ಹೋಗಬೇಕಾಗಿತ್ತು. ಹೀಗಾಗಿ ಇವಾಗ ನೋಡಿ ಬಸ್ಸು ಎಲ್ಲ ಫುಲ್ಲು ಫ್ರೀ ಆಗಿದೆ. ಯಾಕೆ ಹೇಳಿ, ದುಡ್ಡು ಕೊಟ್ಟು ಹೋಗೋದಂದಮೇಲೆ ಯಾರೂ ಹತ್ತೋದೇ ಇಲ್ಲ. ಹಿಂಗಾಗಿಬಿಟ್ಟು ಅಜ್ಜಿ ಅಂದರು, ಅಯ್ಯೋ ಅದ್ರ ಕಡೆ ನಡೆಯಲ್ಲಂತವ ಅಂತಂದರು. ಅಯ್ಯೋ ಇರಲಿ ಬಾ ಅಜ್ಜಿ, ಹೋಗೋಣ, ಆಮೇಲೆ ಎಲ್ಲಿ ನಿಂದ್ರೋಣ, ಅದಕ್ಕಾಗಿ ಸಿಕ್ಕಾಪಟ್ಟೆ ಗದ್ದಲ ಇರುತ್ತೆ, ಇದಕ್ಕೆ ಹತ್ತಿ ಹೋಗೋಣ ಬಾ ಅಂತೇಕೆ ಅಂದೆ. ಹೀಗಾಗಿ ದುಡ್ಡು ಕೊಟ್ಟು ಟಿಕೆಟ್ ತೊಗೊಳ್ಳುವಂಥ ಬಸ್ಸಲ್ಲಿ ಹತ್ತಿದ್ದೀವಿ, ಅಂದರೆ ಫ್ರೀಯಾಗಿ ಸೀಟ್ ಸಿಕ್ಕು ಕೊಡೋಕ್ಕೆ ಫ್ರೀ. ಓಕೆ ಸ್ನೇಹಿತರೆ, ಊರಿಗೆ ಬಂದಿದ್ದೀನಿ ನೋಡಿ. ಊರಿಗೆ ಬಂದುಬಿಟ್ಟು ಇಷ್ಟೊತ್ತು ನಿದ್ದೆ ಮಾಡಾಯಿತು. ಬೆಳಗ್ಗೆ 11 ಗಂಟೆಗೆ ಬಿಟ್ಟೆ, ಒಂದು 3 ಗಂಟೆಗೆ ಬಂದು ಊರು ಮುಟ್ಟಿದೆ. ಬಂದ ತಕ್ಷಣ ಊಟ ಮಾಡಿದೆವು, ಅಜ್ಜಿ, ನಾವು, ಮಮ್ಮಿ ಎಲ್ಲರೂ ಮನೆಗೆ ಎಲ್ಲರೂ ಸೇರಿಬಿಟ್ಟು ಊಟ ಮಾಡಿದೆವು. ಊಟ ಮಾಡಿಬಿಟ್ಟು ಮನ್ಕೊಂಡೆವು. ಎಷ್ಟೊತ್ತಂದ್ರೆ ಇವಾಗ 6 ಗಂಟೆ ಆಗಿದೆ ನೋಡಿ, 6 ಗಂಟೆ ಆಗಿದೆ. ಇಲ್ಲಿವರೆಗೆ ಸುಸ್ತಿನ ನಿದ್ದೆ ಮಾಡಾಯಿತು. ಇನ್ಮೇಲಿದ್ರೆ ಎಲ್ಲನೂ ತಯಾರಿ ಮಾಡ್ಬೇಕು ನೋಡಿ ಮನೆ ಓಪನಿಂಗ್ದು. ಏನಪ್ಪ ಅಂತಂದ್ರೆ ನೋಡಿ, ತಯಾರಿ ಶುರುವಾಗಿದೆ. ಈಗ ಮನ್ಯಾಗ ಹಿಟ್ಟೆಲ್ಲ ಸೋಸ್ತಾ ಇದ್ದಾರೆ. ಆಮೇಲೆ ರೊಟ್ಟಿ ಜಾಸ್ತಿ ಎಲ್ಲ ರೊಟ್ಟಿ ಮಾಡಿಸ್ಬೇಕು. ಆಮೇಲೆ ಚಪಾತಿಗೆ ಅದಕ್ಕೆ ಎಲ್ಲ ಮಾಡಬೇಕು. ಆಮೇಲೆ ಶೇಂಗಾ ಚಟ್ನಿ ಎಲ್ಲ ರೆಡಿ. ಶೇಂಗಾ ಚಟ್ನಿಗೆ ರೆಡಿ ಮಾಡ್ಯಾರ, ಪುಟಾಣಿ ಚಟ್ನಿ ಮಾಡಿದ್ದಾರೆ. ಆಮೇಲೆ ಈಗ ನೋಡಿ ಅಮ್ಮ ಹಿಟ್ಟು ಕೊಟ್ಟು ಹೊರಟಿದ್ದಾರೆ ಬೇರೆದಾರೆ. ಯಾಕಂದ್ರೆ ಇನ್ನೊಬ್ರು ಮದುವೆಯಲ್ಲೆಲ್ಲ ನಾವು ಮಾಡಿಕೊಟ್ಟಿರ್ತೀವಲ್ವ, ಇಂಥ ಕಾರ್ಯಕ್ರಮ ಇದ್ದಾಗ ನಾವು ಇನ್ನೊಬ್ರ ಮನೆಗೆ ಹಿಟ್ಟು ಕೊಟ್ಟು ಬರ್ತೀವಿ ರೊಟ್ಟಿ ಮಾಡೋದಕ್ಕೋಸ್ಕರ. ಹೀಗಾಗಿ ಕೊಟ್ಟಿದ್ರೆ ಒಂದೊಂದು ಎಲ್ಲ ಕೆಲಸಗಳು ಶುರು ಆಗ್ತಾವೆ ನೋಡಿ. ಹೀಗಿದೆ. ಶೇಂಗಾ ಚಟ್ನಿ, ಪುಟಾಣಿ ಚಟ್ನಿ ಎರಡೂ ಮಾಡಿದ್ರೆ ಅಮ್ಮ ತೋಳೋದು ನೆನಪಾಗಲಿಲ್ಲ ಏನು, ಇವಾಗ ಎದ್ದಿದ್ದೆ ನಾನು. ಎದ್ದಿದ್ದು ಇವಾಗ ಎದ್ದಿದ್ದೀನಿ. ನೋಡೋಣ ವಿಡಿಯೋ ತೊಗೊಳೋದು ಯಾವ್ಯಾವ ತೊಗೊಳೋದಾದರೆ ತೊಗೊತೀನಿ ಅಂತ. ಆದರೂ ಏನು ಗೊತ್ತಾ, ಮಾಡಬೇಕು ಕೆಲಸ, ಬರೀ ಕೆಲಸ ಮಾಡ್ಬೇಕು ಅನ್ನೋದ್ರೊಳಗೆ ಒಂದೇ ಇರ್ತೈತಿ. ವಿಡಿಯೋ ತೊಗೊಳೋದು ಎಷ್ಟರ ಮಟ್ಟಿಗೆ ಆಗುತ್ತೋ ಏನೋ ಗೊತ್ತಿಲ್ಲ, ಸಾರಿ. ನೋಡೋಣ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ತೊಗೊತೀನಿ ನೋಡಿ. ಬಳಿ ತೆಗೆದುಬಿಟ್ಟಿದ್ದೀನಿ, ಜಾಸ್ತಿ ಆಗ್ತಾವೆ. ರೊಟ್ಟಿ ಅದು ಎಲ್ಲ ಮಾಡಬೇಕಲ್ವ, ಕೈಯಾಗ ಬಳಿ ಜಾಸ್ತಿ ಇದ್ದರೆ ರೊಟ್ಟಿ ಬಡಿಬೇಕಾದ್ರೆ ಮುಂದೆ ಬರ್ತಾವೆ. ಅದಕ್ಕೆ ಎರಡೆರಡು ಇಟ್ಕೊಂಡಿದ್ದೀನಿ. ಬಳಿ ಎಲ್ಲ ತೆಗೆದಿದ್ದೀನಿ, ಟ್ರೆಜರಲ್ಲಿ ಇಡಬೇಕಲ್ಲೇ. ಓಕೆ, ಈಗ ನೋಡ್ರಿ ನಮ್ಮ ಆಯಿ ಅಂದರೆ ನಾವು ಆಯಿನೇ ಅಂತೀವಿ. ಅಜ್ಜಿ ಹಿಟ್ಟು ಸೋಸಾಕತ್ತಾರ, ಜೋಳದ ಹಿಟ್ಟು ರೊಟ್ಟಿ ಮಾಡೋದಕ್ಕೆ. ಮನ್ಯಾಗ ಹಿರಿಯರು ಇರಬೇಕು ಅಂತ ಇದಕ್ಕೆ ಹೇಳ್ತಾರೆ ನೋಡ್ರಿ. ಕುಂತಲ್ಲಿ ಏನಾದರೂ ಒಂದೊಂದು ಕೆಲಸ ಮಾಡ್ತಿರ್ತಾರೆ, ಯಾವುದಾದ್ರೂ ಒಂದೊಂದು ಅದನ್ನು ಮಾಡ್ರವ ಇದನ್ನು ಮಾಡ್ರವ ಅಂತ ಹೇಳ್ತಿರ್ತಾರೆ. ಹಿಂಗಾಗಿ ಅಜ್ಜಿ ಹಿಟ್ಟು ಸೋಸಾಕತ್ತಾರ, ಮಮ್ಮಿ ಇದ್ರೆ ಹಿಟ್ಟು ಕೊಟ್ಟು ಬರೋಕೆ ಹೋಗಿ ರೊಟ್ಟಿ ಮಾಡೋದಕ್ಕೆ. ನಾವು ಒಂದು ಹಂಚಿಡೋಣ, ನಾವು ರೊಟ್ಟಿ ಮಾಡೋಣ. ಇನ್ನು ಕೆಲಸಗಳ ಶುರು ನೋಡ್ರಿ, ಒಂದು ಇಲ್ಲಿ ನಮ್ಮ ಕಾಳಬೇಕು ಏನೋ ಮಾಡಾಕತ್ತೈತಿ. ಇಲ್ಲಿ ಕಾಳಬೇಕು ಏನು ಮಾಡಾಕತ್ತೈತಿ, ಇಲ್ಲಿ ಇದು ಕಾಳಬೇಕು ಬಿಸ್ಕಿಟ್ ತಿನ್ನಕತ್ತ ನಾಯಿ. ಬಿಸ್ಕಿಟ್ ಆಗ ಚಾದ ತಿನ್ಬೇಕಿಲ್ಲ, ನೆನಪಲ್ಲಿ ನಾನು. ಕಾಳಬೇಕು ನೋಡ್ರಿ, ಇದು ಕಾಳಬೇಕು ಮೈತೈತಿ. ಇನ್ನೊಂದು ದೊಡ್ಡ ಬೇಕೈತಿ ನಮ್ಮ ಮನ್ಯಾಗ, ದೊಡ್ಡ ಬೇಕು. ಇವಾಗ ಕೆಲಸ ಜಾಸ್ತಿ ಐತಲ್ಲ, ಹಿಂಗಾಗಿ ಕೆಲಸ ಜಾಸ್ತಿ ಇರೋದಕ್ಕೆ ತಿನ್ನೋದಾಗಿಲ್ಲ. ಅದಕ್ಕೆ ಕಟ್ಟಿಗೆ ಹಾಕಿ ತಳ ಬಿದ್ದೈತೆ ಹಂಗೆ. ಅದಕ್ಕೆ ಓಕೆ, ರೊಟ್ಟಿ ಶುರು ಆದವು ನೋಡಿ. ಈಗ ರೊಟ್ಟಿ ಮಾಡ್ತಾಯಿದ್ದೀನಿ. ಜಾಸ್ತಿ ರೊಟ್ಟಿ ಬಡದೆ ಮಾಡ್ತೀವಿ, ಅಂದರೆ ಏನು ಫಾಸ್ಟಾಗಲಿ ಸ್ವಲ್ಪ ಅಂಥೇಳ್ಬಿಟ್ಟು 6 ಗಂಟೆಯಿಂದ ಹಂಚಿಟ್ಟೆ ಅಲ್ವಾ, ಫಾಸ್ಟಾಗಿ ಆಗಲಿ ಅಂತ ಬಡ್ದು ಮಾಡಿದ್ರೆ ಒಂದು 30 ರೊಟ್ಟಿ ಆಗ್ತಾಯಿದ್ವು. ಇದು ಸ್ವಲ್ಪ ಲಟ್ಸಿದ್ರೆ ಒಂದು 50 ರೊಟ್ಟಿ ಆಗ್ತವೆ, ಅಂದರೆ ಫಾಸ್ಟಾಗಿ ರೊಟ್ಟಿ ಆಗ್ತವೆ ಅನ್ನೋ ಕಾರಣಕ್ಕಾಗಿ ಲಟ್ಟಿಸಿ ಮಾಡ್ತಾಯಿದ್ದೀನಿ. ಹಂಗೆ ನೋಡ್ರಿ, ಗೃಹ ಪ್ರವೇಶಕ್ಕೆ ತವ್ರ ಮನೆಗೆ ಬಂದಿನಿ ಅಂದಮೇಲೆ
ಕೆಲಸಗಳು ಜಾಸ್ತಿ ಇರ್ತವೆ. ಅಮ್ಮ ಒಬ್ಬರೇ ಆಗ್ತಾರೆ ಮಾಡೋದಕ್ಕೆ. ಅದಕ್ಕೆ ಜೊತೆಗೆ ಅಜ್ಜಿಗೂ ಕರ್ಕೊಂಬಂದಿದ್ದೀನಿ. ನಾವು ಇಷ್ಟು ಮಾಡೋದು. ಮತ್ತು ಬೆಳಗ್ಗೆ ತಂಗಿ ಬರ್ತಾಳೆ, ತಂಗಿನೂ ಕೈಗೂಡಿಸ್ತಾಳೆ ಕೆಲಸದಲ್ಲಿ. ಹೇಗಿರುತ್ತೆ ಅಂತ ಎಲ್ಲ ವಿಡಿಯೋದಲ್ಲಿ ತಿಳಿಸ್ತೀನಿ, ನೋಡ್ತಾ ಹೋಗಿ. ನೋಡಿ ಸ್ನೇಹಿತರೆ, ಇಷ್ಟೊಂದು ರೊಟ್ಟಿ ಮಾಡಿಬಿಟ್ಟಿದ್ದೀನಿ. ಊರಿಂದ ಬಂದಮೇಲೆ ನಾನು ರೊಟ್ಟಿ ಮಾಡ್ತಾಯಿದ್ದೆ. ಅಜ್ಜಿ ಕುಂತ್ಕೊಂಡು ಬೇಯಿಸಿದ್ರು. ಆಚೆ ಕಡೆ ಕಾಂಪೌಂಡ್ ಒಳಗಡೆ ಮಾಡ್ತಾಯಿದ್ವಿ. ಯಾಕಂದರೆ ಹೊರಗಡೆ ಗಾಳಿಯಲ್ಲಿ ಮಾಡಿದರೆ ಚೆನ್ನಾಗಿರುತ್ತೆ, ಒಳಗಡೆ ಮಾಡಿದ್ರೆ ಫುಲ್ ಸೆಕೆ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದು 50 ರೊಟ್ಟಿ ನೋಡಿ ಸ್ನೇಹಿತರೆ. ಇದು ಒಂಥರ ಹುಳ ಹೆಂಗೆ ಬಂದಿದೆ ನೋಡಿ, ನೋಡಿ ಯಾವ ಥರ ಹೋಗ್ತಾ ಇದೆ. ಹಾಂ, ಸೇಮ್ ಹಾವು ಇದ್ದಂಗೆ ನೋಡೋದು ಹೆಂಗೆ ಅಂತ ಬರೀ ಹರಿದಾಡಕತ್ತಿತ್ತು. ಸ್ವಲ್ಪ ಟಚ್ ಮಾಡಿದೆ ಅದಕ್ಕೆ, ಇಲ್ಲಿ ನೋಡಿ. ಎರಡು ಕಡೆ ಮುಖ ಐತಿ ಇದಕ್ಕೆ. ಒಂದೇ ಸೈಡ್ ಹೋಲಾಗತ್ತದ. ಆ ಕಡೆನೂ ಮಾಡದ, ಈ ಕಡೆನೂ ಮಾಡದ. ಈಗ ಹೆಂಗಾದ್ರೂ ಮಾಡಿ ಇದ್ರೊಳಗೆ ಹಾಕೋಬೇಕು ಅದನ್ನ. ನೋಡಿ ಬರ್ತಾ ಇಲ್ಲ ಸ್ನೇಹಿತರೆ, ಜರಿತಾ ಇದೆ. ಹಾಂ, ಇಲ್ಲಿ ಹೊರಗಡೆ ಬಿತ್ತು. ಓಕೆ ಸ್ನೇಹಿತರೆ, ಇದು ಯಾವ ಹುಳ ಅಂತ ನಿಮಗೆ ಗೊತ್ತಿದ್ರೆ ಈ ಹುಳದ ಹೆಸರು ಏನು ಹೇಳಿ. ನನಗಂತೂ ಗೊತ್ತಿಲ್ಲ. ಮಮ್ಮಿ ಏನೋ ಹೇಳಿದ್ರು, ಈ ಹುಳಕ್ಕೆ ಏನೋ ಒಂದು ಹೆಸರು ಹೇಳಿದ್ರು, ನಾನು ನೆನಪು ಹೋಗಿದೆ. ಗೊತ್ತಿದ್ರೆ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ. ಇನ್ಮೇಲೆ ದಿನ ಒಂದೊಂದು ವೀಡಿಯೋಗಳು ಬರ್ತಾ ಇರ್ತವೆ, ತವರು ಮನೆಯ ವೀಡಿಯೋ. ಓಕೆ, ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ. ಬಾಯ್ ಸ್ನೇಹಿತರೆ.